ಇತ್ತೀಚೆಗೆ ನೀವು ಯಾರ ಜೊತೆ ಆದರೂ ಆರ್ಗ್ಯುಮೆಂಟ್ ಮಾಡಿದಾಗ, ವಾದ ಮಾಡಿದಾಗ ಅದರಿಂದ ಎರಡು ಔಟ್ಕಮ್ ಹೊರ ಬಂದಿರ್ತದೆ. ಒಂದು, ನಿಮ್ಗೆ ಇಷ್ಟ ಆಗಿರಲ್ಲ, ಅಯ್ಯೋ ಈ ರೀತಿ ನಾನು ಮಾತಾಡಬಾರ್ದಾಗಿತ್ತು, ಸ್ವಲ್ಪ ಕಂಟ್ರೋಲ್ನಲ್ಲಿ ಇರಬೇಕಾಗಿತ್ತು ಅಂದ್ಕೊಳ್ತೀರ, ನೀವು ಅಳಿದುಕೊಳ್ತೀರ. ಎರಡನೇದು ಗುಡ್ ಫೀಲ್, ನಾನೇ ಮಹಾನ್ ವ್ಯಕ್ತಿ, ಅವ್ರ ಬಾಯಿ ಮುಚ್ಚಿಸ್ಬಿಟ್ಟೆ ಅನ್ನೋ ಒಂದು ಹೆಮ್ಮೆಯಿಂದ ಇರ್ತೀರ. ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ ಅನ್ಕೋತೀರ. ನಿಜವಾಗಿಯೂ ನೀವು ಅವರ ಬಾಯಿ ಮುಚ್ಚಿಸಿದ್ರ ಅಥವಾ ನಿಮ್ಮ ಬಾಯಿಗೆ ಯಾರು ಬೀಳ್ತಾರೆ ಅಂತ ಅವರೇ ಸುಮ್ಮನಾದ್ರ? ನೀವು ಸರಿನೋ ಅಥವಾ ತಪ್ಪೋ ನಾನು ಹೇಳ್ತಾ ಇಲ್ಲ. ಅಥವಾ ನೀವು ಯಾರ ಜೊತೆ ವಾದ ಮಾಡ್ತಾ ಇದ್ದೀರೋ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮರ್ಥರಲ್ಲದೆ ಇರಬಹುದು. ಒಂದು ವೇಳೆ ನೀವು ತಾನೇ ಸರಿ ಅಂತ ನಿರೂಪಿಸಲಿಕ್ಕೆ ವಾದ ಮಾಡ್ತೀರಾ ಅಂದರೆ, ಇದಕ್ಕೆ ಫಿಲಾಸಾಫರ್ ನಿಶಾ ಏನು ಹೇಳ್ತಾರೆ ಅಂದರೆ, ಯು ಆರ್ ವೀಕ್, ನೀವು ವೀಕ್ ಅಂತಾರೆ. ನಾನು ವೀಕಾ? ಮತ್ತು ಇಷ್ಟೇ ದೊಡ್ಡ ದೊಡ್ಡ ಮನುಷ್ಯರು ಏನು ಡಿಬೇಟ್ ಮಾಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ, ಅವ್ರು ವೀಕಾ ಅಂತ ನಿಮಗೆ ಅನಿಸ್ಬಹುದು. ಆದರೆ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಿಮಗೊಂದು ಸ್ಪಷ್ಟತೆ ಸಿಗ್ತದೆ. ಜಗಳ, ವಾದ ವಿವಾದ ಬೇಕಾ? ನಿಶಾ ಆ್ಯಕ್ಚುಲಿ ಏನು ಹೇಳಿದ್ದಾರೆ, ಯಾಕೆ ಅವರು ಯು ಆರ್ ವೀಕ್ ಅಂದಿದ್ದಾರೆ ಅನ್ನೋದು ನಿಮಗೆ ಸರಿಯಾಗಿ ಅರ್ಥ ಆಗಿರ್ತದೆ. ಯಾಕೆ ದುರ್ಬಲರು ಅಂತ ಹೇಳಿದ್ದಾರೆ ಅನ್ನೋದು ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ಒಂದು ವಿಷಯ ನೀವು ನೋಟಿಸ್ ಮಾಡಿರ್ಬೋದು ಅಥವಾ ಇನ್ನು ಮುಂದೆ ನೋಟಿಸ್ ಮಾಡಿ. ಒಂದೊಂದು ಸಲ ಗುಂಪಲ್ಲಿ ಯಾರಾದರೂ ಕೂಗಾಡ್ತಿರ್ತಾರಲ್ಲ, ನಾನು ಹಾಗೆ, ನಾನು ಹೀಗೆ ಮಾಡಿಬಿಡ್ತೀನಿ, ತಾನೇ ದೊಡ್ಡವನಂತ ಏನು ನಿರೂಪಿಸ್ಲಿಕ್ಕೆ ಹೋಗ್ತಾ ಇರ್ತಾರಲ್ಲ, ಅಂಥವ್ರ ಜೊತೆ ಒಂದು ದಿವಸ ಸುಮ್ಮನೆ ಕೂತು ಮಾತಾಡಿ ನೋಡಿ. ಅವರು ತುಂಬ ವೀಕ್ ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಅವರೊಳಗೆ ಇನ್ಸೆಕ್ಯೂರಿಟಿ ಇದೆ. ಅವರು ತಮ್ಮ ಇನ್ಸೆಕ್ಯೂರಿಟಿನ ಮುಚ್ಚಿಡ್ಲಿಕ್ಕೆ ನೋಡ್ತಾರೆ. ತಮ್ಮನ್ನು ತಾವು ಬಚಾವ್ ಮಾಡಲಿಕ್ಕೆ ಮುಚ್ಚಿಡ್ಲಿಕ್ಕೆ ನೋಡ್ತಾರೆ. ಒಂದು ವೇಳೆ ನೀವೇ ವಾದ ಮಾಡ್ತಾ ಇದ್ದೀರಾ, ಅವ್ರ ಬಾಯಿ ಮುಚ್ಚಿಸ್ಲಿಕ್ಕೆ ನೋಡ್ತಾ ಇದ್ದೀರ ಅಂದರೆ ಒಂದು ಸಲ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ನಾನು ಏನು ಇನ್ಸೆಕ್ಯೂರಿಟಿನ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ನೀವು ಆ ರೀತಿ ಕೂಗಾಡ್ತಿದ್ದೀರಾ ಅಂದರೆ ನಿಮಗೂ ಅವರಿಗೂ ಏನು ವ್ಯತ್ಯಾಸ ಇರಲ್ಲ. ನಾವು ವಾದ ಮಾಡಿ ಅವ್ರನ್ನ ಕೆಳಮಟ್ಟಕ್ಕೆ ಇಳಿಸ್ತಾ ಇಲ್ಲ, ನಾವು ವಾದ ಮಾಡಿ ನಮ್ಮನ್ನು ನಾವೇ ಕೆಳಮಟ್ಟಕ್ಕೆ ಇಳಿಸ್ಕೊಳ್ತಾ ಇದ್ದೀವಿ. ನಿಜವಾದ ಶಕ್ತಿ ಇರೋದು ಬೇರೆಯವರು ತಪ್ಪು ಮಾಡಿದ್ರು ಅಂತ ನಿರೂಪಿಸೋದ್ರಲ್ಲಿ ಅಲ್ಲ. ನಿಜವಾದ ಶಕ್ತಿ ಇರೋದು ತನ್ನನ್ನು ತಾನು ನಮಗೆ ನಾವು ಸರಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಆ್ಯಕ್ಷನ್ ತಗೊಳ್ಬೇಕು. ಆ ಆ್ಯಕ್ಷನ್ ಏನು? ಸೈಲೆನ್ಸ್, ಮೌನ. ಸೈಲೆಂಟ್ ಆಗಿರೋದಂದರೆ ಸುಮ್ಮನಿದ್ದು ಬಿಡೋದಲ್ಲ, ಆ್ಯಕ್ಷನ್ ತಗೋಬೇಕು. ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್. ನಾನಲ್ಲ, ನಿಶಾ ಹೇಳಿದ್ದು. ಇನ್ನು ವಾದ, ಆರ್ಗ್ಯುಮೆಂಟ್, ಈ ಪದದ ಹಿಂದಿರುವ ಸೈಕಾಲಜಿ ಮತ್ತು ಫಿಲಾಸಫಿ ಏನು ಅನ್ನೋದನ್ನು ಬ್ರೇಕ್ ಡೌನ್ ಮಾಡೋಣ. ಯಾಕೆ ಹೀಗೆ ಹೇಳಿದ್ರು, ಯಾವ ರೀತಿ ವಾದ ನಮ್ಮನ್ನು ವೀಕ್ ಮಾಡ್ತದೆ, ಯಾವ ರೀತಿ ನಾವು ಸ್ಟ್ರಾಂಗ್ ಆಗಬೇಕು ಅನ್ನೋದನ್ನು ನೋಡೋಣ. ನಿಶಾ ಅವರು ಆರ್ಗ್ಯುಮೆಂಟ್ ಬಗ್ಗೆ ಯಾಕೆ ಹೇಳ್ತಾ ಇದ್ರು ಅಂದರೆ, ಆರ್ಗ್ಯುಮೆಂಟ್ ಮಾಡೋದ್ರಿಂದ ನಾವು ಸತ್ಯದ ಕಡೆ ಏನು ತಲುಪಲ್ಲ. ವಾದ ಮಾಡಿ ನಾವು ಸತ್ಯನ ಹೊರಗಡೆ ಹಾಕಲಿಕ್ಕೆ ನೋಡ್ತೀವಿ ಅನ್ನೋದು ಆ ರೀತಿ ಏನೂ ಇಲ್ಲ. ವಾದ ನಾವು ಯಾಕೆ ಮಾಡ್ತೀವಿ ಅಂದರೆ, ನಮಗೆ ಸಹಾನುಭೂತಿ ಬೇಕು, ವ್ಯಾಲಿಡೇಷನ್ ಬೇಕು. ವ್ಯಾಲಿಡೇಷನ್ ಸಿಕ್ಬಿಟ್ರೆ ನಾನು ಇನ್ನೂ ಶಕ್ತಿಶಾಲಿ ಆಗಿಬಿಡ್ತೀನಿ. ಈ ವ್ಯಾಲಿಡೇಷನ್ ಅನ್ನೋದು ಎಷ್ಟು ನಾವು ಬೇಡ್ತಾ ಇರ್ತೀವೋ ಅಷ್ಟು ನಾವು ವೀಕ್ ಆಗಿರ್ತೀವಿ. ನೀವು ಯಾವುದೇ ಆರ್ಗ್ಯುಮೆಂಟ್ನ ನೋಡಿ, ಎಂಡ್ ಔಟ್ಕಮ್ ಯಾರು ಖುಷಿಯಾಗಿ ಹೋಗ್ತಾರಾ? ಇಲ್ಲ. ಒಂದು ಕ್ಲೇಶದಲ್ಲೇ, ಒಂದು ಜಗಳದಲ್ಲೇ ಅದು ಎಂಡ್ ಆಗುತ್ತೆ. ಪರ್ಸ್ನಲ್ ವಿಷಯ, ಕೆಟ್ಟ ಬೈಗುಳ ಇದರಲ್ಲೇ ಎಂಡ್ ಆಗಿರ್ತದೆ. ನಮ್ಮನ್ನು ಟ್ರಿಗರ್ ಮಾಡಲಿಕ್ಕೆ ತುಂಬ ಜನ ನೋಡ್ತಾರೆ, ನಾವೇನಾದರೂ ರಿಪ್ಲೈ ಕೊಡಲಿ, ಕಾಮೆಂಟ್ ಮಾಡಲಿ, ವ್ಯಾಲಿಡೇಷನ್ ಕೊಡಲಿ ಅಂತ. ಆದರೆ ನಾವು ರಿಯಾಕ್ಟ್ ಮಾಡಬಾರ್ದು. ಯಾಕಂದರೆ ನಾವು ಯಾರ ಜೊತೆ ಡಿಬೇಟ್ ಮಾಡ್ತಾ ಇದ್ದೀವೋ, ವಾದ ಮಾಡ್ತಾ ಇದ್ದೀವೋ, ವಾದ ಮಾಡೋದು ತಪ್ಪಲ್ಲ. ಆದರೆ ನಾವು ಯಾರ ಜೊತೆ ವಾದ ಮಾಡ್ತಾ ಇದ್ದೀವೋ, ಡಿಬೇಟ್ ಮಾಡ್ತಾ ಇದ್ದೀವೋ, ಅವರು ಯಾವತ್ತೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅವರು ಒಂದು ಐಡಿಯಾಲಜಿ ಹಿಡ್ಕೊಂಡು ಬಂದಿರ್ತಾರೆ, ಅದ್ರ ಮುಖಾಂತರನೇ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥವರು ಯಾರೂ ಇರಲ್ಲ. ಇಲ್ಲಿ ನಾವು ನಮ್ಮ ಸಮಯನ ಹಾಳು ಮಾಡ್ಕೋತೀವಿ. ಅಲ್ಟಿಮೇಟ್ ಸ್ಟ್ರೆಂತ್ ಏನು ಅಂದರೆ, ನಮ್ಮೇಲೆ ನಾವು ಕಂಟ್ರೋಲ್ ತರೋದು. ಯಾರಿಗೆ ತಮ್ಮ ಬೆಲೆ ಗೊತ್ತಿದೆಯೋ ಅವ್ರು ಯಾವತ್ತೂ ವಾದ ಮಾಡಲ್ಲ. ಯಾರಿಂದ ವ್ಯಾಲಿಡೇಷನ್ ಬೇಕಾಗಿರಲ್ಲ, ಯಾರಿಗೋ ಒಪ್ಪಿಸೋ ಅವಶ್ಯಕತೆ ಇಲ್ಲ. ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ, ಇವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟೆ ಅಂತ ಯಾರನ್ನೋ ಒಪ್ಪಿಸೋ ಅವಶ್ಯಕತೆ ಇಲ್ಲ. ಒಂದು ಸಿಂಹ ಹೋಗ್ತಾ ಇದೆ, ಪಕ್ಕದಲ್ಲಿ ನಾಯಿಗಳು ಬೊಗಳ್ತಾ ಇದ್ದರೆ ಆ ಸಿಂಹ ನಾಯಿಗೆ ಉತ್ತರ ಕೊಡ್ತಾ ಕೂತ್ಕೊಳ್ತಾ? ಸಿಂಹಕ್ಕೆ ಗೊತ್ತಿದೆ ಅದು ನಾಯಿ ಬೊಗಳ್ತಾನೆ ಇರ್ತದೆ, ನಾನು ನನ್ನ ಎನರ್ಜಿನ ಎಲ್ಲಿ ಉಳಿಸಬೇಕು, ಎಲ್ಲಿ ವೇಸ್ಟ್ ಮಾಡಬೇಕು ಅನ್ನೋದು ಅದಕ್ಕೆ ಗೊತ್ತಿರುತ್ತದೆ. ಸಿಂಹಕ್ಕೆ ತನ್ನ ಡಾಮಿನೆನ್ಸ್ನ ಪ್ರೂಫ್ ಮಾಡೋ ಅವಶ್ಯಕತೆ ಇಲ್ಲ. ಅದರ ಪ್ರೆಸೆನ್ಸೇ ಅದರ ಡೊಮಿನೆನ್ಸ್.
ಆರ್ಗ್ಯುಮೆಂಟ್ ಮಾಡಿ ಏನು ಆಗಬಾರ್ದು ಅನ್ಕೋತಿರೋ ಅದೇ ಆಗ್ತೀರಾ. ನಿಮ್ಮೊಳಗೆ ಕೋಪ ಉಕ್ಕಿ ಹರಿತದೆ, ನಿಮ್ಮೊಳಗೆ ಈರ್ಷ್ಯೆ ದ್ವೇಷ ಮೂಡ್ತದೆ, ನಿಮ್ಮೊಳಗೆ ಅಹಂಕಾರ ಮೂಡ್ತದೆ. ಕೋಪ ಇರಬೇಕು, ಈಗೋ ಇರಬೇಕು, ಆದರೆ ಅದನ್ನು ಕಂಟ್ರೋಲ್ ಮಾಡೋದು ನಮ್ಗೆ ಗೊತ್ತಿರಬೇಕು. ಯಾರಾದರೂ ನಿಮ್ಮನ್ನು ಟ್ರಿಗರ್ ಮಾಡ್ಲಿಕ್ಕೆ ನೋಡ್ತಾ ಇದ್ದರೆ, ನಿಮ್ಮ ಈಗೋನ, ನಿಮ್ಮ ಕೋಪನ, ನಿಮ್ಮ ಇನ್ಸೆಕ್ಯೂರಿಟೀಸ್ನ ಹೊರಗಡೆ ತೆಗಿಲಿಕ್ಕೆ ನೋಡ್ತಾ ಇದ್ದರೆ, ನಿಮ್ಮ ತಪ್ಪಾದಂತಹ ಎಂಡನ್ನ ಹೊರಗಡೆ ಹಾಕ್ಲಿಕ್ಕೆ ನೋಡ್ತಾ ಇದ್ದರೆ ಏನು ಮಾಡಬೇಡಿ, ಸುಮ್ಮನೆ ರೀ. ಸುಮ್ಮನೆ ಒಂದು ಸ್ಮೈಲ್ ಕೊಡಿ. ಆ ಸ್ಮೈಲ್ ಎದುರಿಗಿನವರ ಬಾಯಿ ಮುಚ್ಚಿಸ್ಲಿಕ್ಕೆ ನಾವು ಕೊಡೋ ಸರಿಯಾದ ಉತ್ತರ. ನಾನೆಷ್ಟೇ ಕೋಪ ತರಿಸ್ಲಿಕ್ಕೆ ನೋಡಿದ್ರೂ ಇವರು ಟ್ರಿಗರ್ ಆಗ್ತಾ ಇಲ್ಲ, ಸ್ಮೈಲ್ ಕೊಡ್ತಾ ಇದ್ದಾನಂದರೆ ಇವನು ಖತರ್ನಾಕ್ ಮನುಷ್ಯ ಅಂತ ಅವ್ರಿಗೆ ಅರ್ಥ ಆಗ್ತದೆ. ನಿಮ್ಗೆ ಬಂದಂತಹ ಆ ಕೋಪನ ಆ್ಯಕ್ಷನ್ ಥ್ರೂ ಚಾನಲೈಸ್ ಮಾಡಿ. ಆ ಕೋಪನ ನೀವು ಸರಿಯಾದ ಕಡೆ ಚಾನಲೈಸ್ ಮಾಡಿದ್ರೆ ನೀವು ಸ್ಟ್ರಾಂಗ್ ಆಗ್ತೀರಾ, ಖತರ್ನಾಕ್ ಆಗ್ತೀರಾ. ಯಾವ ರೀತಿ ಸ್ಟ್ರಾಂಗ್ ಆಗಬೇಕಂದ್ರೆ ನಮ್ಮ ಶಕ್ತಿ ನಮ್ಮ ಕಂಟ್ರೋಲ್ನಲ್ಲಿರಬೇಕು. ಯಾವುದಕ್ಕಾಗಿ ಅವ್ರು ನಮಗೆ ಟಾಂಟ್ ಹೊಡಿತಾ ಇದ್ದಾರೋ, ಅವಮಾನ ಮಾಡ್ತಾ ಇದ್ದಾರೋ ಅದನ್ನು ಮಾಡಿ ತೋರಿಸಿ ಅವರ ಬಾಯಿ ಮುಚ್ಚಿಸಬೇಕು, ವಾದ ಮಾಡಿ ಅಲ್ಲ. ಆರ್ಗ್ಯುಮೆಂಟ್ನ ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋದಾದರೆ, ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ ಯಾಕೆ? ವ್ಯಾಲಿಡೇಷನ್ ಸೀಕ್ ಮಾಡಲಿಕ್ಕೆ. ನಮಗೆ ಅಪ್ರೂವಲ್ ಬೇಕು, ರೆಸ್ಪೆಕ್ಟ್ ತಗೋಬೇಕು ಅಂತಿರ್ತೀವಿ. ನಿಮ್ಗೆ ಅನಿಸ್ತಾ ಇದೆ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಅದಕ್ಕೆ ನಾನು ಆರ್ಗ್ಯುಮೆಂಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ತೀರಾ. ಆದರೆ ಎದುರಿಗಿನವರು ಸುಮ್ಮನಾದ್ರು ಅಂದರೆ ಅವ್ರಿಗೆ ಅರ್ಥ ಆಗಿರ್ತದೆ, ಇವನು ವ್ಯಾಲಿಡೇಷನ್ ಬಿಡ್ತಾ ಇದ್ದಾನೆ. ಸಣ್ಣ ಮಕ್ಕಳು ಚಿಪ್ಸ್ ಕೇಳ್ತಾರಲ್ಲ, ಆ ರೀತಿ ವ್ಯಾಲಿಡೇಷನ್ ಕೊಟ್ಬಿಡೋಣ ಅವನಿಗೆ, ಸುಮ್ಮನಾಗ್ತಾನೆ ಅಂದ್ಕೋತಾರೆ. ನಾವು ಅಂದ್ಕೋತೀವಿ ಅವ್ರು ನಮಗೆ ಸಾರಿ ಅಂದರು, ಅವ್ರ ಬಾಯಿ ಮುಚ್ಚಿಸ್ಬಿಟ್ಟೆ ಅಂದ್ಕೋತೀವಿ. ಆದರೆ ಒಂದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನಮ್ಮ ವ್ಯವಹಾರದಲ್ಲಿ ಒಂದು ಬಿರುಕು ಬಿಟ್ಟಿರ್ತದೆ. ಇಲ್ಲಿ ನಿಶಾ ಏನು ಹೇಳ್ತಾರಂದರೆ, ದ ಮ್ಯಾನ್ ಆಫ್ ನಾಲೆಜ್ ಮಸ್ಟ್ ಬಿ ಏಬಲ್ ನಾಟ್ ಓನ್ಲಿ ಲವ್ ಹಿಸ್ ಎನಿಮೀಸ್ ಬಟ್ ಆಲ್ಸೋ ಟು ಹೇಟ್ ಹಿಸ್ ಫ್ರೆಂಡ್ಸ್. ಅಂದರೆ ನೀವು ನಿಮ್ಮ ಶತ್ರುಗಳನ್ನು ಪ್ರೀತಿಸೋದನ್ನು ಕಲೀರಿ. ಯಾಕೆಂದರೆ ಅವ್ರು ನಿಮ್ಮ ಸತ್ಯನ ತೋರಿಸಿರ್ತಾರೆ. ಆದರೆ ನಮ್ಮ ಗೆಳೆಯರು ನಮ್ಮನ್ನು ಪುಸ್ಲಾಯಿಸ್ತಾ ಇರ್ತಾರೆ, ಬೆಂತಡ್ತಾ ಇರ್ತಾರೆ. ನಾವು ತಪ್ಪು ಮಾಡ್ತಾಯಿದ್ರು ನೀನೇ ಸರಿ ಬಿಡು ಅಂತ ನಮ್ಮನ್ನು ಹೊಗಳ್ತಾ ಇರ್ತಾರೆ. ಅವರಿಗೆ ಸತ್ಯನ ಎತ್ತಿ ತೋರಿಸ್ಬೇಕು ಅನ್ನೋದಿರಲ್ಲ, ಅವರಿಗೆ ತಾವು ಒಳ್ಳೆಯವರು ಅನ್ನೋದನ್ನು ಬಿಂಬಿಸ್ಕೊಳ್ಬೇಕಾಗಿರ್ತದೆ. ತಾನು ಇವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಬೇಕಾಗಿರ್ತದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಸ್ಟ್ರಾಂಗ್ ಪೀಪಲ್ ಪರ್ಪಸ್ ಕಡೆಗೆ ಫೋಕಸ್ ಮಾಡ್ತಾರೆ. ಅವರು ಈ ವಾದ ವಿವಾದದಲ್ಲಿ ಬೀಳಲ್ಲ, ಆರ್ಗ್ಯುಮೆಂಟ್ನಲ್ಲಿ ಬೀಳಲ್ಲ. ಆರ್ಗ್ಯುಮೆಂಟಲ್ಲಿ ಏನು ಎನರ್ಜಿ ಹಾಕಬೇಕೋ ಅವರು ಅದನ್ನು ಗ್ರೋತ್ ಕಡೆಗೆ ಹಾಕ್ತಾರೆ, ಈ ಜಗಳ ವಾದ ವಿವಾದಗಳಿಗಲ್ಲ. ಅವರು ತಮ್ಮ ಎನರ್ಜಿನ ಈ ಜಗಳದಲ್ಲಿ ವಾದ ವಿವಾದದಲ್ಲಿ ಏನು ಡ್ರೈನ್ ಆಗುವಂಥ ಎನರ್ಜಿ ಇದೆ ಅದನ್ನು ಅವರು ಗ್ರೋತ್ ಕಡೆಗೆ, ತಮ್ಮ ಯಶಸ್ಸಿನ ಕಡೆಗೆ ಫೋಕಸ್ ಮಾಡ್ತಾರೆ, ಅಲ್ಲಿ ಹಾಕ್ತಾರೆ. ಮುಂದಿನ ಸಲ ನಿಮ್ಗೆ ಯಾರಾದರೂ ಪ್ರೊವೋಕ್ ಮಾಡಿದ್ರೆ, ನಿಮ್ಮನ್ನು ಟ್ರಿಗರ್ ಮಾಡ್ಲಿಕ್ಕೆ ಬಂದರೆ, ಆವಾಗ ನೀವು ಅವರಿಗೇನು ಹೇಳಬೇಡಿ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ನಾನು ಇವ್ರ ಹತ್ರ ವಾದ ವಿವಾದ ಮಾಡೋದ್ರಿಂದ, ಜಗಳ ಮಾಡೋದ್ರಿಂದ ನಾನು ನನ್ನ ಗುರಿಯ ಕಡೆಗೆ ಸಮೀಪ ಆಗ್ತೀನಾ, ನಾನು ನನ್ನ ಗುರಿಯ ಕಡೆಗೆ ತಲುಪ್ತೀನಾ, ಅಥವಾ ಕೇವಲ ಡಿಸ್ಟ್ರ್ಯಾಕ್ಷನಾ ಅಂತ. ಸೈಲೆಂಟಾಗಿ, ಈ ಸೈಲೆನ್ಸ್ ಅನ್ನೋದು ವಿವೇಕಿತನ, ಅದು ನಿಮಗೆ ಸರಿಯಾಗಿ ಅಪ್ಲೈ ಮಾಡಲಿಕ್ಕೆ ಬಂದರೆ ನೀವು ವಿವೇಕಿಗಳಾಗ್ತೀರ. ಅನಾವಶ್ಯಕ ವಾದ ವಿವಾದದಲ್ಲಿ ಬೀಳಬೇಡಿ. ನಿಮ್ಮ ಎನರ್ಜಿನ ಸೇವ್ ಮಾಡಿ ಅದನ್ನು ನಿಮ್ಮ ಗುರಿಯ ಕಡೆ ಚಾನಲೈಸ್ ಮಾಡಿ. ವಾದ ವಿವಾದ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಎನರ್ಜಿ ಡ್ರೈನ್ ಆಗ್ತದೆ, ಏನು ಲಾಭ ಇಲ್ಲ. ಆರ್ಗ್ಯುಮೆಂಟಲ್ಲಿ ಗೆದ್ದ ಮಾತ್ರಕ್ಕೆ ನಾವೇನೋ ಮಹಾನ್ ಆಗಿಬಿಡ್ತೀವಿ ಅಂದ್ಕೊಳ್ತೀವಿ, ಆದರೆ ಆ ರೀತಿ ಏನೂ ಆಗಲ್ಲ. ಇದನ್ನೇ ನಿಶಾ ಅವರು ಹೇಳಿದ್ದು. ಯಾವಾಗ ಈ ಕಹಿ ಸತ್ಯನ ನೀವು ಅರ್ಥ ಮಾಡ್ಕೊತೀರೋ ಆವತ್ತು ನಿಮಗೆ ಜ್ಞಾನೋದಯ ಆಗ್ತದೆ.